ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಶೋ ದಟ್ ದ ಡಯಾಗ್ನಲ್ಸ್ ಆಫ್ ಎ ರಾಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿದ್ದಾರೆ ಸೆಕೆಂಡ್ ಒನ್. ನೋಡಿ ಇಲ್ಲಿ ರಾಂಬಸ್ ಡ್ರಾಯಿಂಗ್ ಮಾಡಿದೀನಿ. ಏನ್ ಕೊಟ್ಟಿದ್ದಾರೆ, ಗಿವನ್ ಎ ಬಿ ಸಿ ಡಿ ಈಸ್ ಎ ರಾಂಬಸ್ ಅಂತ. ನಾವೀಗ ಏನ್ ಶೋ ಮಾಡ್ಬೇಕು, ಈ ಡಯಾಗ್ನಲ್ ಇದೆ ಅಲ್ವಾ, ಬಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂತ. ಅಲ್ವಾ? ಸೊ ನೋಡಿ ಈಗ ಇಲ್ಲಿ ನೋಡಿ ಡಯಾಗ್ನಲ್ ಏನ್ ಮಾಡಿದೆ, ಟೂ ಟ್ರಯಾಂಗಲ್ಸ್ ಹಾಕಿದೆ ಅಲ್ವಾ. ಇಲ್ಲಿ ಟ್ರಯಾಂಗಲ್ ಎ ಒ ಡಿ, ಟ್ರಯಾಂಗಲ್ ಸಿ ಒ ಡಿ ತಗೊಳ್ಳೋಣ. ಓಕೆ, ಈ ಟೂ ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಓಕೆ, ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಇನ್ ಟ್ರಯಾಂಗಲ್ ಎ ಒ ಡಿ ಅಂಡ್ ಟ್ರಯಾಂಗಲ್ ಸಿ ಒ ಡಿ ಏನೇನ್ ಈಕ್ವಲ್ ಇದಾವೆ ನೋಡೋಣ. ನೋಡಿ, ಓ ಎ ಇಸ್ ಈಕ್ವಲ್ಸ್ ಟು ಓ ಸಿ ಆಗತ್ತಲ್ವಾ, ಯಾಕೆ ಡಯಾಗ್ನಲ್ ಬೈಸೆಕ್ಟ್ಸ್ ಅಲ್ವಾ. ಸೊ ಅದನ್ನೇ ಬರೆಯೋಣ. ಓ ಎ ಇಸ್ ಈಕ್ವಲ್ಸ್ ಟು ಓ ಸಿ. ರೀಸನ್ ಬರೆಯೋಣ, ಡಯಾಗ್ನಲ್ಸ್ ಆಫ್ parallelogram bisect each other. ಅಂದ್ರೆ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರುತ್ತೆ. ಸೊ ಓ ಎ ಇಸ್ ಈಕ್ವಲ್ಸ್ ಟು ಓ ಸಿ ಆಯ್ತು. ಈಗ ನೋಡಿ ಓ ಡಿ ಇದೆ ಅಲ್ಲ, ಇದು ಈ ಟ್ರಯಾಂಗಲ್ಗೂ ಇದೆ, ಆ ಟ್ರಯಾಂಗಲ್ಗೂ ಇದೆ. ಅಂದ್ರೆ ಎರಡು ಟ್ರಯಾಂಗಲ್ಗೆ ಅದು ಓ ಡಿ ಕಾಮನ್ ಇದೆ. ಸೊ ಅದನ್ನೇ ಬರೆಯೋಣ. ಓ ಡಿ ಇಸ್ ಈಕ್ವಲ್ಸ್ ಟು ಓ ಡಿ. ರೀಸನ್ ಓ ಡಿ ಈಸ್ ಕಾಮನ್. ಆಯ್ತಾ? ಈಗ ನೋಡಿ ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ ಆಯ್ತಲ್ವಾ. ಯಾಕೆ ಆಲ್ ಸೈಡ್ಸ್ ಆಫ್ ರಾಂಬಸ್ ಆರ್ ಈಕ್ವಲ್ ಅಲ್ವಾ. ರಾಂಬಸ್ ಅಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತವೆ. ಸೊ ಅದನ್ನು ಬರೆಯೋಣ. ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ. ರೀಸನ್ ಇಲ್ಲಿ ಕೂಡ ಅದೇ ಬರೆಯೋಣ. ಆಲ್ sides of rhombus are equal. ನೋಡಿ ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು. ಅಂದ್ರೆ ಇಲ್ಲಿ SSS ಕ್ರೈಟೇರಿಯನ್ ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. ದೇರ್ ಫೋರ್ ಬರೆಯೋಣ, ಟ್ರಯಾಂಗಲ್ ಎ ಓ ಡಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಸಿ ಓ ಡಿ. ಆಯ್ತಲ್ವಾ, ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈಗ ನೋಡಿ ಆಂಗಲ್ ಎ ಓ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಓ ಡಿ ಆಯ್ತಲ್ವಾ. ಈ ಆಂಗಲ್ ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ನೋಡಿ ಇಲ್ಲಿ ಹೈಪೋಟೆನಸ್ ಇದ್ರಿಗೆ ಈ ಆಂಗಲ್ ಇದೆ, ಇಲ್ಲಿನೂ ಹೈಪೋಟೆನಸ್ ಇದ್ರೆ ಈ ಆಂಗಲ್ ಬರುತ್ತೆ. ಸೊ ಈ ಬರೆಯೋಣ, ಆಂಗಲ್ ಎ ಓ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಓ ಡಿ. ರೀಸನ್ ಸಿ ಪಿ ಸಿ ಟಿ ಆಯ್ತಲ್ವಾ. ಈಗ ನೋಡಿ ಈ ರೀತಿ ಇದೆ ಆಂಗಲ್ ಎ ಓ ಡಿ, ಆಂಗಲ್ ಸಿ ಓ ಡಿ. ಆದ್ರೆ ಈ ರೀತಿ ಇದ್ರೆ ಈ ಟೋಟಲ್ ಆಂಗಲ್ ನಾವೇನಂತ ಹೇಳ್ತೀವಿ, ಎರಡು ಆಂಗಲ್ಸ್ ಸೇರಿದ್ರೆ ಏನಾಗತ್ತೆ, ಲೀನಿಯರ್ ಪೇರ್ ಆಗತ್ತಲ್ವಾ. ಸೊ ಲೀನಿಯರ್ ಪೇರ್ ಸಮ್ ಎಷ್ಟಿರತ್ತೆ, 180 ಇರತ್ತೆ. ಅದನ್ನೇ ಬರೆಯೋಣ. ಬಟ್ ಆಂಗಲ್ ಎ ಓ ಡಿ ಪ್ಲಸ್ ಆಂಗಲ್ ಸಿ ಓ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಆಯ್ತಲ್ವಾ, ಎರಡು ಆಂಗಲ್ ಸೇರಿ. ಈಗ ಎರಡು ಆಂಗಲ್ ಈಕ್ವಲ್ ಇದಾವೆ. ಸೊ ನಾವು ಯಾವ್ದಾದ್ರು ಒಂದೇ ಹೆಸರು ಬರಿಬಹುದಲ್ವಾ, ಎರಡು ಸೇಮ್ ಬರೆಯೋದೇನು ಅವಶ್ಯಕತೆ ಇಲ್ಲ ನಮ್ಗೆ ವ್ಯಾಲ್ಯೂ ಬೇಕಂದ್ರೆ. ನೋಡಿ ಆಂಗಲ್ ಎ ಓ ಡಿ ಪ್ಲಸ್ ಆಂಗಲ್ ಸಿ ಓ ಡಿ ಬದಲು ಆಂಗಲ್ ಎ ಓ ಡಿನೇ ಬರಿತೀನಿ. ಯಾಕೆ ಎರಡು ಈಕ್ವಲ್ ಇದಾವೆ. ಆಂಗಲ್ ಎ ಓ ಡಿ
ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಓಕೆ, ಈಗ ಆಂಗಲ್ ಎ ಒ ಡಿ ಪ್ಲಸ್ ಆಂಗಲ್ ಎ ಒ ಡಿ ಏನಾಗುತ್ತೆ? ಟ್ವೈಸ್ ಆಂಗಲ್ ಎ ಒ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. ಆಂಗಲ್ ಎ ಒ ಡಿ ಇಸ್ ಈಕ್ವಲ್ಸ್ ಟು ಏನಾಯಿತು? 180 ಡಿಗ್ರಿ. ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡೆಡ್ ಆಯಿತು. ಸೊ 2 ಕ್ಯಾನ್ಸಲೇಷನ್ ಮಾಡಿದ್ರೆ ಏನು ಬರುತ್ತೆ? 90 ಡಿಗ್ರಿ ಬಂತು. ಇದನ್ನೇ ಅಲ್ವಾ ನಮಗೆ ಬೇಕಾಗಿತ್ತು. ಸೊ ನಾವೇನು ಹೇಳ್ಬೋದು ನೋಡಿ, angle AOD therefore is equals to 90 degree. ಓಕೆ, ಇಲ್ಲಿ ಓಕೆ ಇಲ್ಲಿ ಬರ್ತಿದ್ದೀನಿ ನೋಡಿ. ಸೊ ನಾವೇನ್ ಹೇಳ್ಬೋದು? therefore the diagonals of rhombus 90 ಡಿಗ್ರಿ ಅಂತ ಪ್ರೂವ್ ಮಾಡೋದೇ ಬೇಕಿತ್ತಲ್ವಾ? 90 ಡಿಗ್ರಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಇದೆ ಅಂತಾನೆ ಅರ್ಥ. ಸೊ ಹೇಳ್ಬೋದು ನಾವು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಅದನ್ನೇ ಶೋ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್.